ನಮಸ್ತೆ ವೀಕ್ಷಕರೇ, ಮೀದಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಜೊತೆ ಚೆನ್ನಾಗಿ ಹೊಂದಿಕೊಳ್ಳುವಂತಹ ರೆಸಿಪಿ ಟಿಫಿನ್ ಸಾಂಬಾರನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ರುಬ್ಬದೆ ಸಾಂಬಾರ್ ಪೌಡರ್ ಬಳಸದೆ ಕ್ವಿಕ್ಕಾಗಿ ಮಾಡಬಹುದಾದ ಈ ಸಾಂಬಾರ್ ಇಡ್ಲಿ ದೋಸೆ ಜೊತೆ ಮಾತ್ರವಲ್ಲ, ಊಟಕ್ಕೆ ಕೂಡ ಒಂದು ಸೂಪರ್ ಕಾಂಬಿನೇಷನ್. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಹಾಗಾಗಿ ಬ್ಯಾಚುಲರ್ಸ್, ಮನೆಯಿಂದ ದೂರ ಇರುವವರು ಈ ರೆಸಿಪಿಯನ್ನು ಸುಲಭದಲ್ಲೇ ಮಾಡಿಕೊಳ್ಬೋದು. ಬೆಳಗಿನ ಉಪಹಾರಕ್ಕೆ ಇಡ್ಲಿ ಜೊತೆಗೆ ಈ ಸಾಂಬಾರ್, ಚಟ್ನಿ ಹಾಗೂ ಬಿಸಿ ಟೀ ಇದ್ರಂತೂ ಒಂದು ಸೂಪರ್ ಆದ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಒಂದು 100 ಗ್ರಾಮಷ್ಟು ತೊಗರಿಬೇಳೆಯನ್ನು ಬೇಯಿಸಿಟ್ಟಿದ್ದೇನೆ. ಇದು ಬೇಯುವಾಗ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿದ್ದೆ. ಬೇಯಿಸಿದ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ನೀವು ತೊಗರಿಬೇಳೆ ಬದಲಾಗಿ ಹೆಸರು ಬೇಳೆಯನ್ನು ಸಹ ಬಳಸ್ಬೋದು. ಈ ಸಾಂಬಾರನ್ನು ಡೈರೆಕ್ಟಾಗಿ ಕಡಾಯಲ್ಲೇ ಮಾಡ್ತಾ ಇರುವುದರಿಂದ ಕಡಾಯನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡೋಣ. ನೋಡಿ, ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಇದರಲ್ಲಿ ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸ್ತಾ ಇದ್ದೇನೆ. ಸಾಸಿವೆ ನೋಡಿ ಇಲ್ಲಿ ಸಿಡಿಯಲು ಪ್ರಾರಂಭವಾಗುವಾಗ 1 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸಿ ಹುರ್ಕೊಳ್ಳುವ. ಬೇಳೆ ಹುರಿದು ಲೈಟಾಗಿ ಕೆಂಪಗಾಗಬೇಕು. ಈಗ ಇದರಲ್ಲಿ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. 1-2 ನೀರುಳ್ಳಿ ಹೆಚ್ಚಿಟ್ಟದನ್ನು ಇದರಲ್ಲಿ ಸೇರಿಸಿ ಅದನ್ನು ಸಹ ಫ್ರೈ ಮಾಡಬೇಕು. ಜೊತೆಗೆ 3 ಗರಿಯ ಕರಿಬೇವಿನ ಎಲೆ ಹಾಗೂ ಒಂದು 4 ಒಣಮೆಣಸನ್ನು ಸೇರಿಸಿ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡೋಣ. ಈ ಬದಿ ನೋಡಿ, ಒಂದು 20 ಕಾಳು ಮೆಣಸು, 3/4 ಸ್ಪೂನಷ್ಟು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಬೇಕು. ನುಣ್ಣಗೆ ಪೌಡ್ರ್ ಆಗಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗಿರಬೇಕು. ಇದು ಅರ್ಧ ಹುಡಿಯಾಗುವಾಗ ಇದರಲ್ಲಿ ಒಂದು 15 ಬೆಳ್ಳುಳ್ಳಿ ಬೀಜ ಸಿಪ್ಪೆ ಬಿಡಿಸಿದ್ದನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಇಲ್ಲಿ ಕಾಳು ಮೆಣಸಿನ ಜೊತೆಗೆ ಪೌಡ್ರ್ ಮಾಡಿಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಕ್ರಷ್ ಆದರೆ ಸಾಕು. ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಟ್ಟಿದ್ದೇನೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಸೇರಿಸೋಣ. ನೋಡಿ, ಈ ಬದಿ ನೀರುಳ್ಳಿ ಫ್ರೈ ಆಗಿ ಟ್ರಾನ್ಸ್ಲೂಸೆಂಟ್ ಆಗಿದೆ. ಈಗ ಪುಡಿ ಮಾಡಿಟ್ಟ ಈ ಕಾಳು ಮೆಣಸು, ಜೀರಿಗೆ, ಬೆಳ್ಳುಳ್ಳಿಯನ್ನು ಇದರಲ್ಲಿ ಸೇರಿಸ್ತಾ ಇದ್ದೇನೆ. ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಳುವ. ಈಗ ಇದರಲ್ಲಿ ಟೊಮೆಟೊವನ್ನು ಸೇರಿಸೋಣ. 2 ಹಣ್ಣಾದ ಟೊಮೆಟೊವನ್ನು ಸ್ವಲ್ಪ ದೊಡ್ಡದಾಗಿ ಪೀಸಸ್ ಮಾಡಿ ಸೇರಿಸಿದ್ದೇನೆ. ಇದನ್ನು ಈ ನೀರುಳ್ಳಿ ಜೊತೆಗೆ ಹುರ್ಕೊಳ್ಬೇಕು. ಟೊಮೆಟೊ ಹುರಿದು ಸ್ವಲ್ಪ ಸಾಫ್ಟ್ ಆಗಬೇಕು. ಇದನ್ನು ಒಂದು 3-4 ನಿಮಿಷಗಳ ಕಾಲ ಹುರಿದಿದ್ದೇನೆ. ನೋಡಿ, ಇಷ್ಟು ಹುರಿದಾಗಿದೆ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸೋಣ. ಇಲ್ಲಿ 1.5 ಸ್ಪೂನಷ್ಟು ಧನಿಯಾ ಹುಡಿ, 1.5 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಅಚ್ಚ ಖಾರದ ಹುಡಿ ಇದೆಯಲ್ಲ, ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು. ಇದು ಫ್ರೈ ಮಾಡುವ ಅಗತ್ಯ ಇಲ್ಲ, ಜಸ್ಟ್ ಮಿಕ್ಸ್ ಆದರೆ ಸಾಕು. ಇಷ್ಟಾಗುವಾಗ ಇದರಲ್ಲಿ ಬೇಯಿಸಿದ ಈ ಬೇಳೆ ಇದೆಯಲ್ಲ, ಅದನ್ನು ಸೇರಿಸಬೇಕು. ಸಾಧಾರಣ ಒಂದು 2.5 ಕಪ್ಪಷ್ಟು ನೀರನ್ನು ಸಹ ಸೇರಿಸಿದ್ದೇನೆ. ಬೇಳೆ ಬೇಯಿಸಿದ ಪಾತ್ರೆಯಲ್ಲಿ ನೀರನ್ನು ಸೇರಿಸಿ ಅದನ್ನೇ ಸೇರಿಸಿದ್ದೇನೆ. ರುಚಿಗೆ ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಈ ಸಮಯದಲ್ಲಿ ಒಂದು 1/4 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಬೇಕಾದರೆ ನೀರುಳ್ಳಿ ಒಗ್ಗರಣೆ ಸೇರಿಸುವಾಗ ಹಿಂಗಿನ ಹುಡಿಯನ್ನು ಸೇರಿಸಬಹುದು. ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿಕೊಂಡು ಇದನ್ನು ಕುದಿಸಿಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಈಗ ನೋಡಿ, ಸಾಂಬಾರ್ ಮೆಲ್ಲನೆ ಕುದಿಯಲು ಪ್ರಾರಂಭವಾಗಿದೆ. ಇದು ಮತ್ತಷ್ಟು ಚೆನ್ನಾಗಿ ಕುದೀಲಿ. ಈಗ ನೋಡಿ, ಸಾಂಬಾರ್ ಮತ್ತಷ್ಟು ಜಾಸ್ತಿ ಕುದೀತಾ ಇದೆ. ಒಳ್ಳೆ ಘಮಸ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಊಟಕ್ಕೆ ನೀವು ಈ ಸಾಂಬಾರ್ ಸರ್ವ್ ಮಾಡೋದಾದರೆ ನೀರು ಸ್ವಲ್ಪ ಕಡಿಮೆ ಸೇರಿಸಿ. ನೋಡಿ, ಕಲರ್, ಟೆಕ್ಸ್ಚರ್, ಫ್ಲೇವರ್ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಇನ್ನೇನು ಸೇರಿಸಬೇಕಾಗಿಲ್ಲ. ಈಗ ಉಳಿದ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಫ್ಲೇಮ್ ಆಫ್ ಮಾಡಿದರೆ ಪರ್ಫೆಕ್ಟ್ ಆದ ಸಾಂಬಾರ್ ರೆಡಿ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಟ್ಟಿದ್ದೇನೆ. ನೋಡಿ, ಈ ಹದದಲ್ಲಿರಬೇಕು. ನಾನಿದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರುವುದರಿಂದ ಇದನ್ನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಬಿಸಿ ಬಿಸಿ ಹಬೆ ಆಡುವ ಇಡ್ಲಿ
ಚಟ್ನಿ ಜೊತೆಗೆ ಈ ಸಾಂಬಾರು ಇದೆಯಲ್ಲ, ವಾವ್ ಸ್ವರ್ಗ ಅಂತ ಹೇಳ್ಬೋದು. ಬೆಳಗಿನ ಉಪಹಾರಕ್ಕೆ 1 ಕಪ್ ಬಿಸಿ ಟೀ ಜೊತೆಗೆ ಈ ಇಡ್ಲಿ, ಟಿಫಿನ್ ಸಾಂಬಾರು ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ದೋಸೆ ಜೊತೆಗೆ ಕೂಡ ಇದು ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ನೀರು ದೋಸೆ, ಉದ್ದಿನ ದೋಸೆ ಜೊತೆ ಕೂಡ ಇದು ಒಂದು ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನೀವು ಇಡ್ಲಿ ಜೊತೆಗೆ ಈ ರೀತಿ ಟಿಫಿನ್ ಸಾಂಬಾರನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.